ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗ್ ಬಂದು ಕಂಪ್ಲೀಟ್ಲಿ ನಾವು ತಿರುಪತಿಗೆ ಹೋಗಿದ್ರ ಬಗ್ಗೆ. ತುಂಬ ತಿಂಗಳಿಂದ ಪ್ಲ್ಯಾನ್ ಮಾಡಿ ಫೈನಲಿ ಕೊನೆಗೂ 300 ರುಪೀಸ್ದು ಸ್ಪೆಷಲ್ ದರ್ಶನ ಟಿಕೆಟ್ನ ಬುಕ್ ಮಾಡಿಕೊಂಡು ನಾವು ತಿರುಪತಿಗೆ ಹೊರಟ್ವಿ. ಆ್ಯಕ್ಚುಲಿ ಇದು 3 ಮಂತ್ಸ್ ಬ್ಯಾಕೇ ಬುಕ್ ಮಾಡಿದ್ವಿ ನಾವು. ಜುಲೈ 7ಗೆ ಟಿಕೆಟ್ನ ಪರ್ ಹೆಡ್ 300 ರುಪೀಸ್ ಆಗುತ್ತೆ ಸ್ಪೆಷಲ್ ದರ್ಶನ ಟಿಕೆಟ್. ಹಾಗಂತ ನಾವಿದು ಫಸ್ಟ್ ಟೈಮ್ ಹೋಗ್ತಾ ಇರೋದು ತಿರುಪತಿಗೆ. ಸೊ ಹಾಗಾಗಿ ಹೇಗಿರುತ್ತೆ ಪ್ರಾಸೆಸ್ಸು ಅಥವಾ ಸ್ಪೆಷಲ್ ದರ್ಶನ ಅಂದರೆ, ಈಗ ನಾವು ಬೇರೆ ದೇವಸ್ಥಾನದಲ್ಲೆಲ್ಲ ಏನು ಅಂದ್ಕೊತೀವಿ, ಸ್ಪೆಷಲ್ ದರ್ಶನ ಅಂದರೆ ಹಿಂಗೆ ಹೋಗಿದ ತಕ್ಷಣ ಬಿಟ್ಬಿಡ್ತಾರೆ ಎಂಟ್ರಿಗೆ, ಅಥವಾ ಸ್ವಲ್ಪ ದೂರ ಹೋಗಬೇಕಾಗತ್ತೆ ಆಮೇಲೆ ದೇವ್ರ ದರ್ಶನ ಆಗುತ್ತೆ ಅಂತ ಅಂದ್ಕೊತೀವಿ. ಸೊ ನಾನು ಹಾಗೆ ಅಂದ್ಕೊಂಡಿದ್ದೆ, ಹಾಗೆ ಇರುತ್ತೆ ತಿರುಪತಿಯಲ್ಲೂ ಕೂಡ ಅಂತ. ಬಟ್ ಇಟ್ ವಾಸ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ನ್ಯೂ ಎಕ್ಸ್ಪೀರಿಯನ್ಸ್. ತಿರುಪತಿಗೆ ರೀಚ್ ಆದ್ವಿ, ನಾವೊಂದು ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಬಂದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಸ್ಯಾರಿ ಎಲ್ಲ ಹಾಕ್ಕೊಂಡು, ಟ್ರಾವೆಲಿಂಗ್ ಇದ್ದಿದ್ದರಿಂದ ನಾನು ರೆಡಿಯಾಗಿರಲಿಲ್ಲ. ಸೊ ರೂಮಿಗೆ ಬಂದು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಮತ್ತೆ ದೇವ್ರ ದರ್ಶನಕ್ಕೆ ಹೊರಟ್ವಿ. ಯಾಕಂದರೆ ನಮಗೆ ದರ್ಶನ ಇದ್ದಿದ್ದು 9 o'clock, ನೈಟ್ 9 o'clockಗೆ ಟೈಮಿಗೆ ನಾವು ಟಿಕೆಟ್ ಬುಕ್ ಮಾಡಿದ್ದು. ಹಂಗಂತ ಬುಕ್ ಮಾಡಿ ಟೈಮ್ಗೆ ಹೋಗಬೇಕಂತ ಏನಿಲ್ಲ, ಆದ್ರೂ ಸೊ ನಾವು ಬೇಗ ರೆಡಿ ಆಗ್ತಾ ಇದ್ವಿ. ಇದಾಗಿತ್ತು ನಮ್ಮ ಸ್ಟೇ. 2 bedroom ಸ್ಟೇ ಬುಕ್ ಮಾಡಿದ್ವಿ, ನಮ್ಮ ಅತ್ತೆ ನಮ್ಮಮ್ಮಗೊಂದು, ನನಗೆ ನನ್ನ ಹಸ್ಬೆಂಡಿಗೆ ಒಂದು ಅಂತ. ಸ್ಟೇ ಮಾತ್ರ ತುಂಬ ಚೆನ್ನಾಗಿತ್ತು, ತುಂಬ ನೀಟಾಗಿತ್ತು, ACs ಇತ್ತು ಪ್ರತಿ ರೂಮಲ್ಲೂ. ಸೊ ಕಂಪ್ಲೀಟ್ ಕಂಫರ್ಟ್. ರೆಡಿಯಾಗಿ ಹೊರಟ್ವಿ ದರ್ಶನಕ್ಕೆ ಕಾರಲ್ಲಿ. ನಮ್ಮ ಸ್ಟೇಯಿಂದ ದೇವಸ್ಥಾನಕ್ಕೆ 1 hour ಟ್ರಾವೆಲ್ ಇತ್ತು. ಸೊ ಎಂಟ್ರೆನ್ಸ್ ಇದು ಹೋಗ್ತಾ, ಇದು ಮೇನ್ ಎಂಟ್ರೆನ್ಸ್ ತಿರುಪತಿದು. ಇಲ್ಲಿ ಕಾರ್ ಚೆಕ್ಕಿಂಗ್ ಹಾಗೆ ಪ್ರತಿಯೊಬ್ಬರ ಚೆಕ್ಕಿಂಗ್ ಇರುತ್ತೆ. ನಾವು ಚೆಕ್ಕಿಂಗ್ ಎಲ್ಲ ಮುಗಿಸಿ ಬೆಟ್ಟನ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕಾಲಲ್ಲಂತೂ ಹತ್ತಕ್ಕಾಗಲ್ಲ ಅಷ್ಟು ಸಾವಿರ ಮೆಟ್ಲುಗಳನ್ನ. ವ್ಯೂ ತುಂಬ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ಬೆಳಗ್ಗೆ ಬಂದಿದ್ದರೆ ಬೆಟ್ಟ ಅಥವಾ ಸುತ್ತ ವ್ಯೂ ಎಲ್ಲ ಇನ್ನೂ ಚೆನ್ನಾಗಿ ಕಾಣ್ತಿತ್ತು ಅಂತ ಹೇಳ್ತಿದ್ರು. ಬಟ್ ಸ್ಟಿಲ್ ನೈಟ್ ಆಗಿದ್ದರಿಂದ ಬಿಸಿಲಿರಲಿಲ್ಲ, ತುಂಬ ತಣ್ಣಗಿತ್ತು. ಆ್ಯಕ್ಚುಲಿ ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ನೀವು ತಿರುಪತಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ರೆ ನೈಟ್ ಟೈಮ್ ಇಸ್ ದ ಬೆಸ್ಟ್ ಟೈಮ್. ಯಾಕಂದರೆ ಬೆಳಗ್ಗೆ ಹೊತ್ತು ಆ ಬಿಸಿಲಲ್ಲಿ, ಆ ಸೆಕೆಯಲ್ಲಿ ನಿಮಗೆ ಮ್ಯಾನೇಜ್ ಮಾಡೋಕ್ಕಾಗೋದೇ ಇಲ್ಲ ನನ್ನ ಪ್ರಕಾರ. ಆ್ಯಂಡ್ ಮಕ್ಕಳು ವಯಸ್ಸಾದವರಂತೂ ಅ ಬಿಗ್ ನೋ, ಬಿಕಾಸ್ ಅಷ್ಟು ರಶ್ ಇರುತ್ತೆ, ಅಷ್ಟು ಜನ ಇರ್ತಾರೆ ದೇವಸ್ಥಾನದಲ್ಲಿ. ನಾವು ಬಂದು ಕಾರ್ ಪಾರ್ಕ್ ಮಾಡಿ, ನಮಗೆ ATC ಸರ್ಕಲಿಂದ ಎಂಟ್ರಿ ಇತ್ತು. ನೀವು ಬುಕ್ ಮಾಡೋವಾಗಲೇ ನಿಮಗೆ ಟಿಕೆಟಲ್ಲೇ ಕೊಟ್ಟಿರ್ತಾರೆ ಎಲ್ಲಿಂದ ಎಂಟ್ರಿ ತೊಗೋಬೇಕು ಅಂತ. ಸೊ ಅದ್ರ ಪ್ರಕಾರ ನಮಗೆ ATC ಸರ್ಕಲಲ್ಲಿತ್ತು ಎಂಟ್ರಿ. ಸೊ ಆ ಎಂಟ್ರಿ ಪಾಯಿಂಟಿಗೆ ನಾವು ಬಂದ್ವಿ. ಹೋಗ್ತಾ ಇದ್ದೀವಿ ಒಳಗಡೆ ಎಂಟ್ರಿ ತೊಗೊಳಕ್ಕೆ. ನಾನು ಫೋನ್ ಎಲ್ಲಿವರೆಗೂ ಅಲೋ ಇರುತ್ತೋ ಅಲ್ಲಿವರೆಗೂ ಮ್ಯಾಕ್ಸಿಮಮ್ ವಿಡಿಯೋ ಶೂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಯಾಕಂದರೆ ಆಮೇಲೆ ಫೋನ್ ಅಲೋ ಇರೋದಿಲ್ಲ. ಅಂದರೆ ಪ್ಯಾಕ್ ಮಾಡಿ ನಾವು ಫೋನ್ನ ಲಾಕರಲ್ಲಿ ಎತ್ತಿಟ್ಟು ಹೋಗಬೇಕಾಗುತ್ತೆ. ನಾನು ಅಂದ್ಕೊಂಡೆ ಜಾಸ್ತಿ ನಡೆಯೋದಿರಲ್ಲ ಸ್ಪೆಷಲ್ ದರ್ಶನ ಟಿಕೆಟ್ ಅಂತ. ಬಟ್ ವೀಕ್ ಡೇಸಲ್ಲೂ, ಟ್ಯೂಸ್ಡೇಸ್ ಯೂಶಲಿ ಜಾಸ್ತಿ ಜನ ಬರಲ್ವಂತೆ, ಮಂಡೇ ಬರ್ತಾರಂತೆ. ಬಟ್ ಸ್ಟಿಲ್ ತುಂಬ ಜನ ಇದ್ದರು. ದರ್ಶನ ಮುಗಿಯೋಕ್ಕೆ ನಮಗೆ ಸ್ಪೆಷಲ್ ಎಂಟ್ರಿಯಲ್ಲೇ 4 hour ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಫುಲ್ ಟಯರ್ಡಾಗಿ ಬಂದು ಆಚೆ ಮೇಲೆ ಎಲ್ಲ ದೀಪ ಹಚ್ತಿದ್ರು. ಈ ವ್ಯೂ ನೋಡಿಕೊಂಡು ತುಂಬ ಚೆನ್ನಾಗಾಯಿತು ದರ್ಶನ, ತುಂಬ ಚೆನ್ನಾಗಿತ್ತು. ಮನಸ್ಸಿಗೆ ಒಂಥರ ಖುಷಿ ಆಯಿತು. ಇಷ್ಟು ವರ್ಷ ಅಥವಾ ಇಷ್ಟು ತಿಂಗಳು ಕಾಯ್ದು ಫೈನಲಿ ತಿರುಪತಿಗೆ ಬಂದಿದ್ದು. ಇದು ನಾನು ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ಇಟ್ ವಾಸ್ ಅ ಕಂಪ್ಲೀಟ್ ಗೇಮ್ ಚೇಂಜರ್, ಅಥವಾ ಒಂದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ದೇವಸ್ಥಾನಕ್ಕೆ ಬಂದಿದ್ದು. ಇದು ಬಂದಮೇಲೆ ತುಂಬ ಒಳ್ಳೆಯದಾಗತ್ತಂತೆ. ಈಗ ತುಂಬ ಆಗಿದೆ, ಬಟ್ ನೋಡೋಣ. ಸೊ ದರ್ಶನ ಎಲ್ಲ ಮುಗಿಸಿ ಮತ್ತೆ ರೂಮ್ ಕಡೆಗೆ ಹೊರಟ್ವಿ. ಹೋಗಿ ನೆಕ್ಸ್ಟ್ ಡೇ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನೆಕ್ಸ್ಟು ಪದ್ಮಾವತಿ ದೇವಸ್ಥಾನ ಮತ್ತು ಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ನಾವು ಬೇಗ ಹೊರಡಬೇಕಿತ್ತು, ಇನ್ನು ದೇವಸ್ಥಾನ ಅಥವಾ ಏನಾದರೂ ನೋಡ್ಬೋದಿತ್ತು. ಬಟ್ ನಮ್ಮ ಅತ್ತೆನ ಡ್ರಾಪ್ ಮಾಡಬೇಕಾಗಿತ್ತು ಊರಿಗೆ ಮತ್ತೆ. ಹಾಗಾಗಿ ನಾವು ಬೇಗ ಹೊರಡೋದ್ರಿಂದ ಬೆಳಗ್ಗೆ ಬೇಗನೆ ಸ್ಟಾರ್ಟ್ ಮಾಡಿದ್ವಿ. ನಾವು ಪದ್ಮಾವತಿ ದೇವಸ್ಥಾನಕ್ಕೆ 8 o'clockಗೆಲ್ಲ ಇದ್ವಿ. ಹಾಗಾಗಿ ಅಷ್ಟು ಜನ ಇನ್ನೂ ಬಂದಿರಲಿಲ್ಲ. ಡೇ ಹೋಗ್ತಾ ಹೋದರೆ ತುಂಬ ಜನ ಆಗ್ತಾರೆ ಈ ದೇವಸ್ಥಾನಗಳಲ್ಲೂ. ನಾವು ಥ್ಯಾಂಕ್ಫುಲಿ ಬೆಳಗ್ಗೆ ಹೊತ್ತು ಹೋಗಿದ್ರಿಂದ ಬಿಸಿಲು ಇಲ್ಲ ಆ್ಯಂಡ್ ಜನ ಅಷ್ಟು ರಶ್ಶು ಇರಲಿಲ್ಲ. ಪದ್ಮಾವತಿ ದೇವಸ್ಥಾನದಲ್ಲಿ ಒಂದು 1/2 hour ಆಯಿತು ನಮಗೆ ದರ್ಶನ ಆಗೋಕ್ಕೆ. ಮತ್ತು ಪ್ರಸಾದ ಕೊಟ್ಟರು, ಪ್ರಸಾದ ಸಕ್ಕತ್ತಾಗಿತ್ತು. ಇದು ಪದ್ಮಾವತಿ ದೇವಸ್ಥಾನದ ಕಲ್ಯಾಣಿ ತುಂಬ ಬ್ಲೂ ಕಲರಾಗಿ ಡಿಫ್ರೆಂಟಾಗಿ ಸಕ್ಕತ್ತಾಗಿತ್ತು.
ಸೊ ಹಾಗೆ ಪದ್ಮಾವತಿ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಕಾಳಹಸ್ತಿ ದೇವಸ್ಥಾನಕ್ಕೆ. ಮಧ್ಯದಲ್ಲಿ ಗ್ಯಾಪಲ್ಲಿ ಹೊಟ್ಟೆ ಹಸಿತಾ ಇದ್ದಿದ್ದರಿಂದ ತಿಂಡಿ ತಿನ್ಕೊಂಡ್ವಿ. ಬ್ಯೂಟಿಫುಲ್ ಹೋಟೆಲ್ ವಿತ್ ಅ ವ್ಯೂ ಸಿಕ್ತು. ಸೊ ತಿಂಡಿ ತಿಂದು ಕಾಳಹಸ್ತಿಗೆ ಬಂದ್ವಿ. ಇಲ್ಲಿ ರಾಹುಕೇತು ಪೂಜೆ ತುಂಬ ಫೇಮಸ್ ಅಂತೆ. ದೋಷ ಇದ್ದವರು ಇಲ್ಲಿ ಬಂದು ಪೂಜೆ ಮಾಡಿಸ್ತಾರಂತೆ. ನನಗೂ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ಮೇಲೆ ನನಗೂ ಗೊತ್ತಾಗಿದ್ದು. ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ನಾನು ಈ ದೇವಸ್ಥಾನ ಇಷ್ಟು ದೊಡ್ಡದಾಗಿ ಇಷ್ಟು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾಕಂದರೆ ಮುಂದೆಯಿಂದ ಗೋಪುರ ನೋಡಿದ್ರೆ ತುಂಬ ಚಿಕ್ಕದು ಅನಿಸ್ತು. ನಾನೇನು ಅಂದ್ಕೊಂಡೆ, ಹಿಂಗೆ ಒಳಗೆ ಹೋಗಿದ ತಕ್ಷಣ ದೇವ್ರು ಸಿಕ್ಬಿಡುತ್ತೆ ಅಂದ್ಕೊಂಡೆ. ಬಟ್ ಒಳಗೆ ಹೋದ್ಮೇಲೆ ಇದ್ದಿದ್ದು ಎಷ್ಟು ಸುತ್ತಿದ್ವಿ ಅಂದರೆ ದೇವ್ರ ದರ್ಶನ ಮಾಡೋಕ್ಕೆ ಒಂದೊಂದೇ ದೇವರು, ರಾಹುಕೇತು, ಆಮೇಲೆ ಬೇರೆ ತುಂಬ ದೇವ್ರುಗಳಿದೆ ದೇವಸ್ಥಾನದ ಒಳಗೆ. ನಾವು ಎಂಟ್ರಿ ತೊಗೊಂಡು ಅಲ್ಲಿ ಸುತ್ತುತ್ತಾ ನಮಗೆ ಇಲ್ಲಾಂದ್ರೂ 1 hour ಆಯಿತು ಆಚೆ ಬರೋಕ್ಕೆ. ಸೊ ದೇವ್ರು ತುಂಬ ಚೆನ್ನಾಗಿತ್ತು. ಮಸ್ಟ್ ವಿಸಿಟ್ ಟೆಂಪಲ್. ನೀವು ತಿರುಪತಿಗೆ ಹೋಗ್ತಿದ್ರೆ ಇದನ್ನು ಮಿಸ್ ಮಾಡಲೇಬೇಡಿ. ವಾಪಸ್ ಬರ್ತಾ ನಾನು ಚಿಕ್ಕವಳಿರುವಾಗ ಹೇಳಿದ್ನಂತೆ ಭತ್ತ ಮರದಲ್ಲಿ ಬೆಳೆಯುತ್ತೆ ಅಂತ. ಅದಕ್ಕೆ ನಮ್ಮಮ್ಮ ತೋರಿಸ್ತಿದ್ರು, ನೋಡು ಭತ್ತ ಮರದಲ್ಲಿ ಬೆಳೆಯಲ್ಲ, ಈ ಥರ ಬೆಳೀತಾರೆ ಅಂತ. ಯಾಕಂದರೆ ನಾನು ಭತ್ತ ಬೆಳೆಯೋದು ನೋಡಿಲ್ಲ ಚಿಕ್ಕವಳಿಂದ. ಹಾಗಾಗಿ ನಮ್ಮಮ್ಮ ನೋಡು ಈ ಥರ ಭತ್ತ ಬೆಳೆಯೋದು, ನಮ್ಮ ಕಡೆ ಎಲ್ಲೂ ಇವಾಗ ಬೆಳೆಯೋದೇ ಇಲ್ಲ ಅಂತ ಫೀಲ್ ಮಾಡ್ಕೊತಾ ಇದ್ರು. ಸೊ ಎಲ್ಲ ಮುಗಿಸಿ ನಾವು ನಮ್ಮ ಅತ್ತೆನ ಡ್ರಾಪ್ ಮಾಡೋಕ್ಕೆ ತುಮಕೂರಿಗೆ ವಾಪಸ್ ಹೊರಟ್ವಿ. ನಾವು ಬೆಂಗಳೂರಿಗೆ ಹೋಗಬೇಕು. ನಮ್ಮ ಅತ್ತೆನ ತುಮಕೂರಿಗೆ ಡ್ರಾಪ್ ಮಾಡಿ ಹಾಗೆ ನಾವು ಬೆಂಗಳೂರಿಗೆ ಹೊರಡೋಣ ಅಂತ ಹೊರಟ್ವಿ. ಬಿಸಿಲಿದ್ದರಿಂದ ತುಂಬ ಸೆಕೆ ಆಗ್ತಿದ್ದರಿಂದ ತಣ್ಣಗೆ ಜ್ಯೂಸ್ ಕುಡಿಯೋಣ ಅಂತ ಜ್ಯೂಸ್ಗೆ ಅಂತ ಸ್ಟಾಪ್ ಮಾಡಿದ್ರೆ ಇವ್ರು ಕೊಡೋಕೆ ಅರ್ಧ ಗಂಟೆ ಮಾಡಿದ್ರು. ಅದು ನಾನು ಆರ್ಡರ್ ಮಾಡಿದ ಜ್ಯೂಸೇ ಅವ್ರು ತುಂಬ ಹೊತ್ತು ತೊಗೊಂಡ್ರು ಕೊಡೋಕ್ಕೆ. ಫೈನಲಿ ನಮ್ಮ ಅತ್ತೆನ ಡ್ರಾಪ್ ಮಾಡಿ ಸಂಜೆ ಆಗಿತ್ತು. ತುಮಕೂರಲ್ಲಿ ಈ ಚಾಟ್ ಸ್ಟ್ರೀಟ್ ತುಂಬ ಫೇಮಸ್ಸು, ಬಾ ನಿನಗೆ ತೋರಿಸ್ತೀನಿ ಅಂತ ನನ್ನ ಗಂಡ ಫುಲ್ ಬಿಲ್ಡಪ್ ಕೊಟ್ಟು ಕರ್ಕೊಂಡೋಗಿ ಅಲ್ಲಿ ಅಬೆ ವಡೆ ಫೇಮಸ್ ಅಂತೆ. ಅಬೆ ವಡೆ ಮತ್ತು ಗಸಗಸೆ ಹಾಲು ಅಂತ ಕಾಂಬಿನೇಷನ್ ಫೇಮಸ್ ಅಂತೆ. ಸೊ ತೊಗೊಂಬಂದು ಆಮೇಲೆ ನಾನು ಸ್ಪೆಷಲ್ ಚುರ್ಮುರಿ ತಿಂದೆ, ಬೋಟಿ ಮಸಾಲಾನು ಟ್ರೈ ಮಾಡಿದ್ವಿ. ಹಾಗೆ ನನ್ನ ಹಸ್ಬೆಂಡ್ ಚಿತ್ರಾನ್ನ ತೊಗೊಂಡಿದ್ರು, ಫೇಮಸ್. ಅವ್ರು ಎಲ್ಲೋದ್ರು ಚಿತ್ರಾನ್ನ ಮಾತ್ರ ಬಿಡಲ್ಲ. ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಟಚ್ಗೆ ಡೆಸರ್ಟ್ ಅಂತ ನಾನು ಬನ್ ಗುಲ್ಕನ್ ತರಕ್ಕೆ ಹೇಳಿದೆ, ತಂದುಕೊಟ್ಟ. ನಾ ಕಾರಲ್ಲಿ ಫುಲ್ ಬೆಂಗಳೂರು ಸಿಗೋವರೆಗೂ ತಿನ್ಕೊಂಬಂದೆ. ತುಂಬ ಚೆನ್ನಾಗಿತ್ತು ತುಮಕೂರು ಚಾಟ್ ಸ್ಟ್ರೀಟ್. ಆ್ಯಂಡ್ ಚಿಕ್ಕ ಮಗು ಥರ ಏರೋಪ್ಲೇನ್ ನೋಡಿಕೊಂಡು ನಮ್ಮ ಜರ್ನಿನ ಎಂಡ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್.